ಇವತ್ತು ಕಿಚ್ಚ ಸುದೀಪ್ ಅವರು ಸಖತ್ತಾಗಿ ತುಂಬ ಜನಕ್ಕೆ ಕ್ಲಾಸ್ ತಗೊಂಡಿದ್ದಾರೆ. ಅದರಲ್ಲೂ ಮೈಕಲ್ ಅವ್ರಿಗೆ ತುಂಬಾ ಕ್ಲಾಸ್ ತಗೊಂಡಿದ್ದಾರೆ. ಹಾಗೆ ವಿನಯ್ ಅವ್ರಿಗೂ ಕೂಡ ಬಹಳಷ್ಟು ಕ್ಲಾಸ್ ತಗೊಂಡಿದ್ದಾರೆ ಕಿಚ್ಚ ಸುದೀಪ್ ಅವರು. ಈ ವಾರದ ಕತೆ ಕಿಚ್ಚನ ಜೊತೆ ಸೂಪರ್ ಆಗಿ ಮೂಡಿ ಬಂದಿದೆ. ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಕಿಚ್ಚ ಸುದೀಪ್ ಅವರು ಮೈಕಲ್ ಅವ್ರಿಗೆ ಬಹಳಷ್ಟು ತರಾಟೆಗೆ ತಗೊಂಡಿದ್ದಾರೆ. ಮೈಕಲ್ ಅವರು ಈ ಹಿಂದಿನ ವಾರಗಳಲ್ಲಿ ಆಡಿದ್ದಕ್ಕಿಂತ ಈ ವಾರ ಬಹಳಷ್ಟು ತುಂಬಾನೇ ವರ್ಸ್ಟಾಗಿ ಆಡಿದ್ರು ಅಂತ ಬಹಳಷ್ಟು ಜನ ವೀಕ್ಷಕರು ಅನ್ಕೊಂಡಿದ್ದನ್ನ ಕಿಚ್ಚ ಸುದೀಪ್ ಅವರು ಅಲ್ಲಿ ಪ್ರತಿಬಿಂಬಿಸಿದ್ದಾರೆ. ಎಲ್ಲ ವಾರಗಳಲ್ಲೂ ಕೂಡ ಕಿಚ್ಚ ಸುದೀಪ್ ಅವರು ಅಲ್ಲಿ ಪ್ರೇಕ್ಷಕರ ಧ್ವನಿಯಾಗಿರ್ತಾರೆ. ಹೊರಗಡೆ ಏನು ವಾಯ್ಸ್ ಬರುತ್ತೆ ಅದನ್ನ ಕಿಚ್ಚ ಸುದೀಪ್ ಅವರು ಅಲ್ಲಿ ಕೇಳ್ತಾರೆ. ಹಾಗೆ ಅದಕ್ಕೆ ಸಾಕಷ್ಟು ಪ್ರಶಂಸೆಗಳು ಕೂಡ ಬರುತ್ತೆ. ಬಟ್ ಕೆಲವೊಂದು ಸಾರ್ತಿ ಕಿಚ್ಚ ಸುದೀಪ್ ಅವರಿಗೆ ಕೆಲವೊಂದು ನೆಗೆಟಿವ್ ಕಮೆಂಟ್ಸ್ಗಳು ಕೂಡ ಬರೋದುಂಟು. ಯಾಕಂದ್ರೆ ಈ ಕಾರ್ಯಕ್ರಮವನ್ನು ಕೋಟ್ಯಾಂತರ ಜನ ವೀಕ್ಷಣೆ ಮಾಡ್ತಾರೆ. ಕೋಟ್ಯಾಂತರ ಜನಕ್ಕೆ ಕೋಟ್ಯಾಂತರ ಅಭಿಪ್ರಾಯಗಳಿರುತ್ತೆ. ಎಲ್ಲರ ಅಭಿಪ್ರಾಯಗಳನ್ನು ಕೂಡ ಆ 1.5 ಗಂಟೆನಲ್ಲಿ ಫುಲ್ಫಿಲ್ ಮಾಡೋಕ್ಕಾಗೋದಿಲ್ಲ. ಕೆಲವೊಬ್ಬರಿಗೆ ಕೆಲವೊಂದು ಅಭಿಪ್ರಾಯ ಇರುತ್ತೆ, ಕೆಲವೊಬ್ಬರು ಫೇವ್ರೇಟ್ ಬೇರೊಬ್ಬರಾಗಿರ್ತಾರೆ. ಆಗ ಸುದೀಪ್ ಅವರ ವಿರುದ್ಧ ಅವರು ಮಾತಾಡ್ತಾರೆ. ಸುದೀಪ್ ಅವರ ಪ್ರಾಸ್ಪೆಕ್ಟಿವ್ನಲ್ಲೇ ಎಲ್ಲರೂ ಥಿಂಕ್ ಮಾಡಬೇಕು ಅಂತ ಇಲ್ಲ. ಹಾಗೆ ಆದರೆ ಅವರು ಮೆಜಾರಿಟಿ ಜನದ ಒಂದು ಒಪಿನಿಯನನ್ನು ತಗೊಳ್ತಾರೋ ಹೊರತು ಎಲ್ಲರನ್ನೂ ಅಲ್ಲಿ ಸಂತೈಸೋದಕ್ಕಾಗೋದಿಲ್ಲ ಅಥವಾ ಎಲ್ಲರದ್ದು ಬಗ್ಗೆನೂ ಮಾತಾಡೋಕ್ಕಾಗಲ್ಲ. ಕೆಲವೊಂದು ಪಾಯಿಂಟ್ಸ್ಗಳನ್ನ ಅವರು ಕೂಡ ಮಿಸ್ ಮಾಡ್ಬೋದು. ಅಲ್ಲಿರೋ 1.5 ಗಂಟೆನಲ್ಲಿ ಏನು ಸಾಧ್ಯನೋ ಅದ್ರ ಬೆಸ್ಟನ್ನು ಇವತ್ತಿನವರೆಗೂ ಸುದೀಪ್ ಅವರು ಕೊಟ್ಟಿದ್ದಾರೆ ಅಂದರೆ ತಪ್ಪಾಗಲಾರದು. ಅದೇ ರೀತಿ ಈ ವಾರ ಅವರು ಮೈಕಲ್ ಅವರನ್ನು ಸಾಕಷ್ಟು ತರಾಟೆಗೆ ತಗೊಂಡಿದ್ದಾರೆ. ಹಾಗೆ ಅವರು ಮಾಡಿದ ತಪ್ಪುಗಳನ್ನು ಕೂಡ ಕೇಳಿದ್ದಾರೆ. ತುಂಬ ಜನ ಹೇಳ್ತಾ ಇದ್ದಾರೆ ಈ ವಾರ ಹೊರಗಡೆ ಹೋಗೋದು ಕೂಡ ಮೈಕಲ್ ಅವರೇ ಆಗಿರ್ಬೋದು ಅಂತ. ಆದರೆ ನೋಡಬೇಕು ಮೈಕಲ್ ಅವರು ಈ ವಾರ ಹೊರಗಡೆ ಹೋಗ್ತಾರಾ ಅಂತ. ಹೋದ ವಾರ ಕೂಡ ತುಂಬಾ ಅಂದರೆ ಕಳೆದ ವಾರ ಮೈಕಲ್ ಮತ್ತು ಸ್ನೇಹಿತರು ಹೊರಗಡೆ ಹೋಗುವಾಗ ಮೈಕಲ್ ಅವ್ರಿಗೋಸ್ಕರನೇ ಅಲ್ಲಿ ಉಳಿಸ್ಕೊಂಡ್ರು ಅನ್ನೋ ಕೆಲವೊಂದು ಮಾತುಗಳು ಕೂಡ ಇತ್ತು. ಆದರೆ ಮೈಕಲ್ ಅವ್ರಿಗೆ ಅಷ್ಟೊಂದು ಪ್ರಾಮುಖ್ಯತೆ ಹೇಗೆ ಬರ್ತಾ ಇದೆ ಅಂತ ಗೊತ್ತಿಲ್ಲ. ಈ ವಾರನಾದರೂ ಮೈಕಲ್ ಹೊರಗಡೆ ಹೋಗ್ತಾರಾ ನೋಡಬೇಕು. ವೀಕ್ಷಕರು ಅವ್ರನ್ನ ಎಲ್ಲಿವರೆಗೆ ಕರ್ಕೊಂಬರ್ತಾರೆ ಅಂತ. ಬಹುಶಃ ಈ ವಾರ ಮೈಕಲ್ ಅವರು ಹೊರಗಡೆ ಹೋಗೋ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ನೋಡೋಣ. ಹಾಗೆ ವಿನಯ್ ಅವರನ್ನು ಕೂಡ ಸಾಕಷ್ಟು ತರಾಟೆಗೆ ತಗೊಂಡಿದ್ದಾರೆ ಕಿಚ್ಚ ಸುದೀಪ್ ಅವರು. ಕಿಚ್ಚ ಸುದೀಪ್ ಅವರು ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಈ ಎಪಿಸೋಡ್ಗಳನ್ನು ನೋಡೋದಕ್ಕಂತಲೇ ಬಿಗ್ ಬಾಸ್ ನೋಡೋ ಬಹಳಷ್ಟು ಮಂದಿ ಇದ್ದಾರೆ. ಅವರು ಕೂಡ ಇವತ್ತು ತುಂಬಾ ಖುಷಿ ಆಗ್ತಾರೆ ಅಂತ ಅನಿಸುತ್ತೆ. ಕಿಚ್ಚ ಸುದೀಪ್ ಅವರು ಈ ವಾರ ಊಟವನ್ನು ಕೂಡ ಕಳಿಸ್ಕೊಟ್ಟಿದ್ರು ಮನೆ ಒಳಗೆ. ಹಾಗೆ ಕಂಟೆಸ್ಟೆಂಟ್ಗಳಿಗೆ ಲೆಟರನ್ನು ಕೂಡ ಕಳಿಸ್ಕೊಟ್ಟಿದ್ರು. ಅದರಿಂದ ಕಂಟೆಸ್ಟೆಂಟ್ಗಳು ಕೂಡ ಕಿಚ್ಚ ಸುದೀಪ್ ಅವರ ಮೇಲೆ ಹೆಚ್ಚಿನ ಒಲವನ್ನು ತೋರಿಸಿದ್ದಾರೆ. ಅವರೆಲ್ಲರೂ ಕಿಚ್ಚ ಸುದೀಪ್ ಅವರಿಗೆ ಲವ್ ಯು ಅಂತ ಹೇಳೋ ಸಾಕಷ್ಟು ಮೂಮೆಂಟ್ಸ್ಗಳು ಇವತ್ತಿನ ಎಪಿಸೋಡ್ನಲ್ಲಿ ಬರುತ್ತೆ. ಅದು ತುಂಬ ಗೂಸ್ ಬಂಪಿಂಗ್ ಮೂಮೆಂಟ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನೋಡೋಣ ಯಾವ ರೀತಿ ಇರುತ್ತೆ ಈ ಎಪಿಸೋಡ್. ಥ್ಯಾಂಕ್ ಯು ಫ್ರೆಂಡ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್.